ಹಲೋ ಫ್ರೆಂಡ್ಸ್, ಈಗ ಪ್ರಾಕ್ಟಿಕಲ್ ಟಾಸ್ಕ್ 13 ಆಫ್ ಸ್ಟ್ಯಾಟಿಸ್ಟಿಕ್ಸ್ ಆ್ಯಂಡ್ ಅನಾಲಿಟಿಕ್ಸ್ ಲ್ಯಾಬ್ ಈ ವಿಡಿಯೋ ಮುಖಾಂತರ ನಾವು ಹೇಗೆ ಮಾಡೋದು ಅನ್ನೋದನ್ನು ನೋಡೋಣ. ಸೊ ಏನಿದೆಪ್ಪ ಟಾಸ್ಕ್ ಅಂದರೆ, ಎಕ್ಸೆಲ್ ಸ್ಪ್ರೆಡ್ಶೀಟ್ ಉಪಯೋಗಿಸ್ಕೊಂಡು ಒಂದು ಡೇಟಾಯಿನ ಮೀನ್, ಮೀಡಿಯನ್, ಮೋಡ್ ಕ್ಯಾಲ್ಕುಲೇಟ್ ಮಾಡಬೇಕು ಆ್ಯಂಡ್ ಆ ಡೇಟಾನ ಹಿಸ್ಟೋಗ್ರಾಮ್ ರೂಪದಲ್ಲಿ ರೆಪ್ರೆಸೆಂಟ್ ಮಾಡಬೇಕು ಅಂತ ಹೇಳ್ತಾರೆ. ಸೊ ಅಲಾಂಗ್ ವಿತ್ ದಟ್ he also says ಯೂನಿವೇರಿಯೇಟ್ ಡೇಟಾ ತಗೋಬೇಕು ಅಂತ ಹೇಳ್ತಾರೆ. ಈ ಯೂನಿವೇರಿಯೇಟ್ ಡೇಟಾ ಅಂತ ಏನು ಮೀನಿಂಗ್ ಬರುತ್ತೆ ಅಂದರೆ, ಒಂದು ಸಿಂಗಲ್ ಪ್ಯಾರಾಮೀಟರ್ ಇರೋವಂಥ ವ್ಯಾಲ್ಯೂನ ತಗೋಬೇಕು. ಫಾರ್ ಎಕ್ಸಾಂಪಲ್, ಏಜ್ ಆಫ್ ದಿ ಸ್ಟೂಡೆಂಟ್ಸ್ ಅಥವಾ ವೆಯ್ಟ್ ಆಫ್ ದಿ ಸ್ಟೂಡೆಂಟ್ಸ್ ಅಥವಾ ಹೈಟ್ ಆಫ್ ದಿ ಸ್ಟೂಡೆಂಟ್ಸ್. ಬರೀ ಹೈಟ್ ಕನ್ಸಿಡರ್ ಮಾಡಿದ್ರೆ ಒಂದು ಸೆಟ್ ಆಫ್ ಡೇಟಾ, ಬರೀ ವೆಯ್ಟ್ ತೊಗೊಂಡ್ರೆ ಒಂದು ಸೆಟ್ ಆಫ್ ಡೇಟಾ, ಬರೀ ಮಾರ್ಕ್ಸ್ ತೊಗೊಂಡ್ರೆ ಒಂದು ಸೆಟ್ ಆಫ್ ಡೇಟಾ. ಆ ರೀತಿ ಬರೀ ಒಂದು ಸಿಂಗಲ್ ಸೆಟ್ ಆಫ್ ಡೇಟಾ, ಅದಕ್ಕೆ ಮೀನು, ಮೀಡಿಯನ್ ಆ್ಯಂಡ್ ಮೋಡನ್ನು ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳ್ತಾರೆ. ಈ ಮೀನು, ಮೀಡಿಯನು, ಮೋಡ್ ಏನಪ್ಪ ಅಂತ ತಗೊಂಡ್ರೆ, ಮೀನ್ ಈಸ್ ದಿ ಆವ್ರೇಜ್ ವ್ಯಾಲ್ಯೂ ಆಫ್ ಎ ಡೇಟಾ ಸೆಟ್. ಮೋಡ್ ಅನ್ನೋದು ದಿ ನಂಬರ್ ಆಫ್ ಟೈಮ್ಸ್ ಎ ಸಿಂಗಲ್ ಸ್ಯಾಂಪಲ್ ಈಸ್ ರಿಪೀಟೆಡ್. ಮೀಡಿಯನ್ ಅನ್ನೋದು ದಿ ಮಿಡ್ ಪಾಯಿಂಟ್ ಆಫ್ ದಿ ಡೇಟಾ ಸೆಟ್. ಫಾರ್ ಎಕ್ಸಾಂಪಲ್, if I have a data set like this, so is equal to rand between 0 to 10 ಹಾಕೊಳ್ತೀನಿ. 0, 10. ಇದನ್ನು serial number 1. So let us say I have 10 datas. So ಇಲ್ಲಿ if I look at it, 10 ಡೇಟಾ 7, 9, 10, 6, 6, 2, 2, 9, 10, 8 ಅಂತಿದೆ. ಕರೆಕ್ಟಾ? ಇದಿಷ್ಟನ್ನು ಕೂಡಿಸಿ ಡಿವೈಡ್ ಬೈ 10 ಮಾಡಿದ್ರೆ ನನಗೆ ಮೀನ್ ಬರುತ್ತೆ. ಸೊ ವಾಟ್ ಐ ವಿಲ್ ಡೂ ಈಸ್ ಈಕ್ವಲ್ ಟು ಸಮ್ ಓಪನ್ ಬ್ರ್ಯಾಕೆಟ್, ಸೆಲೆಕ್ಟ್ ದಿಸ್ ಅರೇ, ಎಂಟರ್ ಕೊಡ್ತೀನಿ. ಸಮ್ ವಾಟ್ ಎವರ್ ಐ ಗೆಟ್. So mean is equal to sum of all the 10 samples divided by sum of all samples divided by number of samples, 10 ಅಂತ ಬರುತ್ತೆ. So average value or mean value is 3.2 ಅಂತ ಬಂತು. Next, if I have to see mode ಅಂದಿದ ತಕ್ಷಣ ಮಿಡಲ್ ವ್ಯಾಲ್ಯೂ ತಗೋಬೇಕು. ಸೊ ಮಿಡಲ್ ವ್ಯಾಲ್ಯೂ ತೊಗೊಂಡೆ ಅಂದರೆ, ಫಸ್ಟ್ 4 ವ್ಯಾಲ್ಯೂಸ್ ಒಂದು ಸೆಟ್ ಆಯಿತು, ಲಾಸ್ಟ್ 4 ವ್ಯಾಲ್ಯೂಸ್ ಒಂದು ಸೆಟ್ ಆಯಿತು. ಈ ಮಧ್ಯದಲ್ಲಿ 2 ವ್ಯಾಲ್ಯೂನ ಆವ್ರೇಜ್ ತೊಗೊಳ್ತೀನಿ. ಸೊ 5 + 1 ಐ ಗೆಟ್ 6 ಡಿವೈಡೆಡ್ ಬೈ 2 ಮಾಡ್ತೀನಿ. ಸೊ ಇಲ್ಲಿ ಮೀಡಿಯನ್ ಕ್ಯಾಲ್ಕುಲೇಟ್ ಮಾಡುವಾಗ ಏನು ಬರುತ್ತೆ, ಈಸ್ ಈಕ್ವಲ್ ಟು 5th ಎಲಿಮೆಂಟ್ ಪ್ಲಸ್ 6th ಎಲಿಮೆಂಟ್, ಇದರದ್ದು ಸಮ್ ತಗೊಳ್ತೀನಿ. ನಾವು ಮೀಡಿಯನ್ ಇಸ್ ಈಕ್ವಲ್ ಟು ಏನು ಬರುತ್ತೆ, ದಿ ಆವ್ರೇಜ್ ಆಫ್ ದಿಸ್ ವ್ಯಾಲ್ಯೂ ಅಂತ ತಗೋಬೇಕು. ಸೊ ಸಿನ್ಸ್ ಐ ಹ್ಯಾವ್ ಟೇಕನ್ 2 ವ್ಯಾಲ್ಯೂಸ್, ಸೊ ಆವ್ರೇಜ್ ವಿಲ್ ಬಿ 9 ಡಿವೈಡೆಡ್ ಬೈ 2 ಅಂತ ಬರುತ್ತೆ, ಆರ್ V8/2. ಸೊ ದಿ ಮೀಡಿಯನ್ ವ್ಯಾಲ್ಯೂ ಇಸ್ 4 ಅಂತ ಬಂತು. ಫೈನ್. ಆ್ಯಂಡ್ ಲಾಸ್ಟ್ಗೆ ಮೋಡ್ ವ್ಯಾಲ್ಯೂ. ಮೋಡ್ ಅಂದಿದ ತಕ್ಷಣ ಇಫ್ ಐ ಸಿ ದಿ ಸೆಟ್, 6 ಅನ್ನೋದು 4 ಸತಿ ರಿಪೀಟ್ ಆಗಿದೆ. ಸೊ ದಿ ಮೋಡ್ ವ್ಯಾಲ್ಯೂ ವಿಲ್ ಬಿ 6 ಅಂತ ಬರುತ್ತೆ. ಸೊ ಸಿನ್ಸ್ 6 ಇಸ್ ರಿಪೀಟೆಡ್ ಮ್ಯಾಕ್ಸಿಮಮ್ ನಂಬರ್ ಆಫ್ ಟೈಮ್ಸ್, ಮೋಡ್ ವ್ಯಾಲ್ಯೂ ಬಿಕಮ್ಸ್ 6. ಅಥವಾ ಇಫ್ ಐ ಕ್ಯಾಲ್ಕುಲೇಟ್ ಇಟ್ ಥ್ರೂ ಎ ಫಾರ್ಮುಲಾ, ಈಸ್ ಈಕ್ವಲ್ ಟು ಮೋಡ್ ಸಿಂಗಲ್ ವ್ಯಾಲ್ಯೂ ತಗೋಬೇಕು, ಸಿಂಗಲ್ ವ್ಯಾಲ್ಯೂ ರಿಟರ್ನ್ ಮಾಡಬೇಕು ನನಗೆ. ಮೋಡ್ ಸಿಂಗಲ್ ದಿ ಸೆಟ್ ಆಫ್ ಡೇಟಾ ಅಂದ್ಬಿಟ್ಟು ತೊಗೊಳ್ತೀನಿ. ಸೊ ಇಲ್ಲಿ ಈ ಸೆಟ್ಟಲ್ಲಿ 9 ಅನ್ನೋದು 3 ಸತಿ ರಿಪೀಟ್ ಆಗಿದೆ, ಆದ್ದರಿಂದ 9 ಅಂತ ಬರುತ್ತೆ ಅಂತ ಲೆಕ್ಕ. ಸೊ ದಿಸ್ ಇಸ್ ಹೌ ವಿ ಕನ್ಸಿಡರ್ ಆರ್ ಕ್ಯಾಲ್ಕುಲೇಟ್ ದಿ mean, median and mode.
ಇದು ಸ್ಯಾಂಪಲ್ ಸೆಟ್ಗೆ ತೋರಿಸಿರೋದು ನಾನು. ಸೊ ಇಫ್ ಈ ಡೂ ಇಟ್ ಇನ್ ಎ ಮೋರ್ ಎಕ್ಸಾಸ್ಟಿವ್ ಮ್ಯಾನರ್, ಸೀರಿಯಲ್ ನಂಬರ್ ಆ್ಯಂಡ್ ಡೇಟಾ ಸೆಟ್ ಅಂತ ತಗೊಳ್ತೀನಿ. ಸೊ ಇದಕ್ಕೊಂದು ಅಲಂಕಾರ ಮಾಡೋದಕ್ಕೆ ಅಷ್ಟೇ. ಫೈನ್. ಸೊ ಇಲ್ಲಿ 4 and 1 ಇದು ಸಮ್ ಆಫ್ 5th and 6th ಎಲಿಮೆಂಟ್. ದಿಸ್ ಇಸ್ ಮರ್ಜ್ ಮಾಡಿ ಇಫ್ ಐ ಎಕ್ಸ್ಪ್ಲೇನ್ ಇಟ್ ಹಿಯರ್, ಸಮ್ ಆಫ್ 5th and 6th ಎಲಿಮೆಂಟ್ ಅಂತ ಬರುತ್ತೆ. ಓಕೆ, ಬಟ್ ದ ಮಿಸ್ಟೇಕ್ ವಿಚ್ ಐ ಹ್ಯಾವ್ ಮೇಡ್ ಹಿಯರ್ ಈಸ್, ಇಲ್ಲಿ ಡೇಟಾ ಸೆಟ್ಟನ್ನು ನಾನು ಸಾರ್ಟ್ ಮಾಡಿಲ್ಲ, ಲೋವರ್ ವ್ಯಾಲ್ಯೂಯಿಂದ ಹೈಯರ್ ವ್ಯಾಲ್ಯೂಗೆ ಹಾಕಿಲ್ಲ. ಆದ್ದರಿಂದ ಇಫ್ ಎನಿ ಚೇಂಜ್ ಅಕರ್ಸ್ ಹಿಯರ್ ಆ್ಯಂಡ್ ಎ ಹೈಯರ್ ವ್ಯಾಲ್ಯೂ ಕಮ್ಸ್ ಹಿಯರ್, ದೆನ್ ದಿ ಮೀಡಿಯನ್ ವ್ಯಾಲ್ಯೂ ಬಿಕಮ್ಸ್ ರಾಂಗ್. ಸೊ ಮೊದಲನೇದಾಗಿ ನಾವೇನು ಮಾಡಬೇಕು, ಡೇಟಾನ ಫಸ್ಟ್ ಸಾರ್ಟ್ ಮಾಡ್ಕೋಬೇಕು. ಮೀಡಿಯನ್ ಕ್ಯಾಲ್ಕುಲೇಟ್ ಮಾಡೋವಾಗ ಮಾತ್ರ ಡೇಟಾನ ಸಾರ್ಟ್ ಮಾಡಿಕೊಂಡ್ರೆ ನನಗೆ ಮೀಡಿಯನ್ ವ್ಯಾಲ್ಯೂ ಕರೆಕ್ಟಾಗಿ ಬರುತ್ತೆ. ಇಫ್ ಐ ಸಿಂಪ್ಲಿ ಟೇಕ್ ದಿ ಮಿಡಲ್ ವ್ಯಾಲ್ಯೂಸ್ ಆವ್ರೇಜ್ ಆರ್ ಈವನ್ ನಂಬರ್ ಡೇಟಾಸ್, ಇಲ್ಲಿ 10 ಡೇಟಾ ಇದೆ, 10 ಡೇಟಾಸ್ ಆರ್ ನಥಿಂಗ್ ಬಟ್ ಈವನ್ ನಂಬರ್ ಆಫ್ ಡೇಟಾ. ಈವನ್ ನಂಬರ್ ಅಂತ ಬಂದಾಗ ಮಿಡಲ್ 2 ವ್ಯಾಲ್ಯೂಸಿನ ಆವ್ರೇಜನ್ನು ತೊಗೊಂಡಿದ್ದ ತಕ್ಷಣ ಮೀಡಿಯನ್ ಬರುತ್ತೆ ಅನ್ನೋದು ತಪ್ಪು ಅನಿಸಿಕೆ ಆಗುತ್ತೆ. ಬಟ್ ಇಫ್ ಐ ಸಾರ್ಟ್ ಇಟ್, ಲೋಯೆಸ್ಟ್ ವ್ಯಾಲ್ಯೂ ಫಸ್ಟ್ ಬಂದು ಹೈಯೆಸ್ಟ್ ವ್ಯಾಲ್ಯೂ ಲಾಸ್ಟಿಗೆ ಬಂದಾಗ, ಲೋಯೆಸ್ಟ್ ವ್ಯಾಲ್ಯೂ ಇಲ್ಲಿ ಹೈಯೆಸ್ಟ್ ವ್ಯಾಲ್ಯೂ ಇಲ್ಲಿ ಬಂದಾಗ, ಆವಾಗ ಮಿಡಲ್ 2 ವ್ಯಾಲ್ಯೂಸ್ ತಗೊಂಡಾಗ ನನಗೆ ಮೀಡಿಯನ್ ವ್ಯಾಲ್ಯೂ ಎಕ್ಸಾಕ್ಟಾಗಿ ಸಿಗುತ್ತೆ. ಸೊ ಇದು ಅರ್ಥ ಮಾಡಿಸ್ಲಿಕ್ಕೆ ಅಷ್ಟೇ, ಮೀನು ಮೀಡಿಯನ್ ಮೋಡ್ ಅಂದರೆ ಏನು ಅನ್ನೋದಕ್ಕೆ. ದಿಸ್ ಈಸ್ ನಾಟ್ ದಿ ಕರೆಕ್ಟ್ ಮೆಥಡ್ ಟು ಕ್ಯಾಲ್ಕುಲೇಟ್ ಇಟ್ ಮ್ಯಾನ್ಯಲಿ. ಮ್ಯಾನ್ಯಲಿ ಮಾಡಬೇಕು ಅಂದಾಗ ಏನು ಮಾಡ್ತೀವಿ, ಐ ವಿಲ್ ಜಸ್ಟ್ ಇನ್ಸರ್ಟ್ ಒನ್ ಮೋರ್ ರೋ ಹಿಯರ್. ಸೊ ಇನ್ಸರ್ಟ್ ಮಾಡಿದಾಗ ಈ ಡೇಟಾ ಸೆಟ್ ಏನಿರುತ್ತೆ, ಐ ವಿಲ್ ಕಾಪಿ ಆ್ಯಂಡ್ ಐ ವಿಲ್ ಪೇಸ್ಟ್ ಇಟ್ ಆಸ್ ವ್ಯಾಲ್ಯೂಸ್. ಪೇಸ್ಟ್ ವ್ಯಾಲ್ಯೂಸ್ ಅಂತಿದೆ ಅಲ್ಲ, ಪೇಸ್ಟ್ ಮಾಡ್ತೀನಿ ವ್ಯಾಲ್ಯೂಸ್. ಇಲ್ಲಿ ಚೇಂಜ್ ಆದ್ರೇನೂ ತೊಂದರೆ ಇಲ್ಲ. ಬಟ್ ಇದನ್ನು ಏನು ಮಾಡ್ತೀನಿ, ಐ ವಿಲ್ ಗೋ ಟು ಸಾರ್ಟ್ ಆ್ಯಂಡ್ ಫಿಲ್ಟರ್, ಲಾರ್ಜೆಸ್ಟ್ ಟು ಸ್ಮಾಲೆಸ್ಟ್, ಕಂಟಿನ್ಯೂ ವಿತ್ ಕರೆಂಟ್ ಸೆಲೆಕ್ಷನ್ ಅಂತ ಕೊಡ್ತೀನಿ. ಸೊ ಇಫ್ ಐ ಸಿ ಹಿಯರ್ ಕಲರ್ಸ್ ಎಲ್ಲ ಚೇಂಜ್ ಆಗಿದೆ. ಲೆಟ್ ಮಿ ಮೇಕ್ ದಿಸ್ ನಾರ್ಮಲ್. ಆ್ಯಂಡ್ ನೌ if I take the first 4 samples and the last 4 samples of a different color, ಇದು ಎರಡರ ಆವ್ರೇಜ್ ತೊಗೊಂಡ್ರೆ ಎಷ್ಟು ಬರುತ್ತೆ ನನಗೆ, 3 plus 2 I will get 5. So this value will not be 10 but it will be this plus this one. ಸೊ ಆವಾಗ ಮೀಡಿಯನ್ ವ್ಯಾಲ್ಯೂ 2.5 ಅಂತ ಬರುತ್ತೆ. ಮೀನ್ ವ್ಯಾಲ್ಯೂ ಇಸ್ ಡಿಫ್ರೆಂಟ್ ಇರೋದ್ರಿಂದ ಇಲ್ಲಿಗೆ ಸಮ್ ಹಾಕೋಬೇಕು ನಾನು. ಸೊ ಇದು ಈ ಸಮ್ಮನ್ನ ಮೀನ್ ವ್ಯಾಲ್ಯೂ ಕಂಡುಹಿಡಿಬೇಕು. ಆ್ಯಂಡ್ ವರ್ಸ್ಟ್ ಥಿಂಗ್ ವಿತ್ ರ್ಯಾಂಡಮ್ ಬಿಟ್ವೀನ್ ಫಂಕ್ಷನ್ ಅಂದರೆ ಎವ್ರಿ ಟೈಮ್ ಐ ಮೇಕ್ ಸಮ್ ಚೇಂಜ್ ಇನ್ ದಿ ಡೇಟಾ ಸೆಟ್, ಒಂದೊಂದು ಸತಿಗೂ ಡೇಟಾ ಚೇಂಜ್ ಆಗ್ತಾನೆ ಇರುತ್ತೆ. ಹಾಗಾಗಿ ಈ ಎಕ್ಸಾಂಪಲ್ ಹೇಳಿದ್ದು ಅರ್ಥ ಮಾಡ್ಕೊಳ್ಳಿಕ್ಕೆ ಮಾತ್ರ, ದಿಸ್ ಇಸ್ ನಾಟ್ ದಿ ವೇ ಟು ಡೂ ಇಟ್. ಫೈನ್. ಸೊ ಯಾವ ರೀತಿ ಮಾಡಬೇಕು ಅಂತ ನೋಡಿದ್ರೆ, ವಿಲ್ ಸ್ಟಾರ್ಟ್ ವಿತ್ ದಿ ಫಸ್ಟ್ ಒನ್ ವಿಚ್ ಇಸ್ ಸೀರಿಯಲ್ ನಂಬರ್, ದೆನ್ ನೇಮ್ ಆಫ್ ದಿ ಸ್ಟೂಡೆಂಟ್, ಅದಾದಮೇಲೆ ಮಾರ್ಕ್ಸ್. ಸೊ ಇದು ಸೆಂಟರ್, ಬಾಕ್ಸ್ ಆ್ಯಂಡ್ ಬೋಲ್ಡ್. ಸೊ ಸೀರಿಯಲ್ ನಂಬರ್ 1, student name will be student underscore 01. Maximum marks I can say is equal to a random number between, let us say 250 total marks ಗೆ ತಗೊಳ್ಳೋಣ. 40% SLC marks ಇಂದ ಹಿಡಿದು 100% ತನಕ ಅಂದ್ಬಿಟ್ಟು ಅಸ್ಯೂಮ್ ಮಾಡೋಣ. then I'll make this center. ಇದನ್ನು 50 ಜನರಿಗೆ
ಹೇಳ್ಕೊಂಬರೋಣ. 50 ಇಲ್ಲ 100 ತನಕ ತೊಗೊಂಡ್ರೂ ಡಸಂಟ್ ಮೇಕ್ ಮಚ್ ಡಿಫ್ರೆನ್ಸ್. ಸೊ ಮೈ ಡೇಟಾ ಇಸ್ ರೆಡಿ. ಡೇಟಾ ಸೆಟ್ ಬಂದು ಬರೀ ಮಾರ್ಕ್ಸ್ ಯೂನಿವೇರಿಯೇಟ್ ಅಂದಿದ ತಕ್ಷಣ ಒಂದೇ ಒಂದು ಪ್ಯಾರಾಮೀಟರ್ ವಿಚ್ ಇಸ್ ದಿ ಟೋಟಲ್ ಮಾರ್ಕ್ಸ್ ಒಬ್ಟೈನ್ಡ್ ಇನ್ ಸ್ಟ್ಯಾಂಡರ್ಡ್ 10th ಎಕ್ಸಾಮ್. ಅಲ್ಲಿ ಸಬ್ಜೆಕ್ಟ್ಸ್ ಇಂಡಿವಿಜುವಲ್ ಇರ್ಬೋದು, ಬಟ್ ನಾನು ಕನ್ಸಿಡರ್ ಮಾಡ್ತಿರೋದು ಓವರ್ ಆಲ್ ಮಾರ್ಕ್ಸ್ ಒಂದು ಕ್ಯಾಂಡಿಡೇಟ್ ಪಡೆದಿರೋ ಅಂಥ ವ್ಯಾಲ್ಯೂನ. ಸೊ ಇಲ್ಲಿ ಮೀನ್, ಮೀಡಿಯನ್, ಮೋಡ್ ಈ ಮೂರು ವ್ಯಾಲ್ಯೂ ತೊಗೊಳ್ತೀನಿ. ಈಸ್ ಈಕ್ವಲ್ ಟು ಫಂಕ್ಷನ್ ಫಾರ್ ಕ್ಯಾಲ್ಕುಲೇಟಿಂಗ್ ಮೀನ್ ಇಸ್ ABERAGE, ಆವ್ರೇಜ್ ಅನ್ನೋ ಫಂಕ್ಷನ್ ಇದೆ. ಆವ್ರೇಜ್ ಆಫ್ ಆಲ್ ದೀಸ್ ವ್ಯಾಲ್ಯೂಸ್ ಅಂತ ಬರುತ್ತೆ. ಫೈನ್. ಸೊ ದಿಸ್ ಇಸ್ ದಿ ಮೀನ್. ಮೀಡಿಯನ್ ಬಂದ್ಬಿಟ್ಟು ಈಸ್ ಈಕ್ವಲ್ ಟು ಮೀಡಿಯನ್ ವ್ಯಾಲ್ಯೂ ಆಫ್ ದಿ ಕಂಪ್ಲೀಟ್ ರೇಂಜ್. So D7 to D56, and mode is equal to mode single ಅನ್ನು ತೊಳ್ತೀನಿ. mode single, again data set will be the entire marks column. ಸೊ ಇರೋವಂಥ ಡೇಟಾಗೆ ಮೀನ್ ವ್ಯಾಲ್ಯೂ ಇಸ್ 433.66, ಮೀಡಿಯನ್ ವ್ಯಾಲ್ಯೂ ಇಸ್ 441, ಮೋಡ್ ವ್ಯಾಲ್ಯೂ ಇಸ್ 531. ಅಂದರೆ 531 ಮ್ಯಾಕ್ಸಿಮಮ್ ಟೈಮ್ಸ್ ರಿಪೀಟ್ ಆಗಿದೆ ಅಂತ ಹೇಳ್ತೀವಿ. ಇದು ಮಾಡೋವಂಥ ವಿಧಾನ ಫಾರ್ ದಿಸ್ ಪರ್ಟಿಕ್ಯುಲರ್ ಪ್ರಾಕ್ಟಿಕಲ್ ಟಾಸ್ಕ್. ಈ ಸೆಕ್ಷನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಮೀನು, ಮೀಡಿಯನ್, ಮೋಡ್ ಅಂದರೆ ಏನು ಅನ್ನೋದು ತೊಗೊಂಡ್ವಿ. ದಿಸ್ ಈಸ್ ದಿ ಸೆಕ್ಷನ್ ವಿಚ್ ಈಸ್ ದಿ ಆ್ಯಕ್ಚುಯಲ್ ಪ್ರೊಸೀಜರ್ ಫಾರ್ ಕಂಡಕ್ಟಿಂಗ್ ಯರ್ ಎಕ್ಸ್ಪೆರಿಮೆಂಟ್. ಇದರ ಜೊತೆಗೆ ಹ್ಯಾಸ್ ಆಲ್ಸೋ ಸೆಟ್ ಟು ರೆಪ್ರೆಸೆಂಟ್ ದೆಮ್ ಇನ್ ಎ ಹಿಸ್ಟೋಗ್ರಾಮ್ ಅಂತಿದೆ. ಸೊ ಈ ವ್ಯಾಲ್ಯೂಸನ್ನು ಹಿಸ್ಟೋಗ್ರಾಮಲ್ಲಿ ಹಾಕಿದೆ ಅಂತ ತಗೊಂಡ್ರೆ, so let us say I have to represent these two columns as histogram. So ಇಲ್ಲಿ I'll select those two columns, I'll go to insert, ಅದಾದ ನಂತರ recommended charts ಗೆ ಹೋಗ್ತೀನಿ. I can see a histogram here. ಇಲ್ಲೇ histogram ಅಂತ ಆಪ್ಷನ್ ಬರುತ್ತೆ all charts ಅಲ್ಲಿ. I can click on it. ಹಾಕಿದ್ರೆ ನನಗೆ ಹಿಸ್ಟೋಗ್ರಾಮ್ ಬಂತು. ಕರೆಕ್ಟಾ? ಸೊ ಇಫ್ ಐ ಕ್ಲಿಕ್ ಆನ್ ದಿಸ್ ಆ್ಯಂಡ್ ಸೇ ಆ್ಯಡ್ ಡೇಟಾ ಲೇಬಲ್ಸ್ ಅನ್ನೋ ಆಪ್ಷನ್ನು ಇದಕ್ಕೆ ಬರಲ್ಲ. ಬಟ್ ಇಲ್ಲಿ ನನಗೇನು ಗೊತ್ತಾಗುತ್ತೆ, 258ಇಂದ 368 ಮಾರ್ಕ್ಸ್ ಈಸ್ ಒಬ್ಟೈನ್ಡ್ ಬೈ 17 ಸ್ಟೂಡೆಂಟ್ಸ್. 368ಇಂದ 478 ಅನ್ನೋ ಮಾರ್ಕ್ಸು is obtained by 12 students. 478 ಇಂದ 588 marks is obtained by 17 students again, and 588 ಇಂದ ಮೇಲ್ಪಟ್ಟು up to 625 marks is obtained by 4 students ಅಂತ ಹೇಳ್ತೀವಿ. So this is the histogram of your data set ಅಂತ ಬರುತ್ತೆ. So the lowest value is 258 and the highest value is as it is 625. ತೆಗ್ದಿದ್ರೆ ತೆಗ್ದಿರ್ಬೋದು ಯಾರಾದರೂ. ಸೊ ಇಫ್ ಐ ಕೀಪ್ ಸೇವಿಂಗ್ ದಿ ಡೇಟಾ, ಚೇಂಜ್ ಆಗ್ತಾ ಇದ್ದಂಗೆ ನನಗೆ ಐ ಕ್ಯಾನ್ ಸಿ ಹಿಯರ್ 250 is the lowest marks, but I can't find the highest marks here. highest marks ರೇಂಜ್ ಸಿಗುತ್ತೆ 580 ಇಂದ 690 ಅಂದ್ಬಿಟ್ಟು, ಬಟ್ ಎಕ್ಸಾಕ್ಟಾಗಿ ಹೈಯೆಸ್ಟ್ ಮಾರ್ಕ್ಸ್ ಎಷ್ಟು ಅನ್ನೋದು ಸಿಗೋದಿಲ್ಲ. ಸೊ ಇನ್ ಆರ್ಡರ್ ಟು ಫೈಂಡ್ ಹೈಯೆಸ್ಟ್ ಎಷ್ಟು, ಲೋಯೆಸ್ಟ್ ಎಷ್ಟು, ಐ ವಿಲ್ ಯೂಸ್ ಎ ಮಿನಿಮಮ್ ಆ್ಯಂಡ್ ಮ್ಯಾಕ್ಸಿಮಮ್ ಫಂಕ್ಷನ್. ಅದು ಬಾಕ್ಸ್ ಪ್ಲಾಟ್ ಮಾಡುವಾಗ ಮಿನಿಮಮ್ ಆ್ಯಂಡ್ ಮ್ಯಾಕ್ಸಿಮಮ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಿದ್ವಿ. ಸೊ ಆ ಫಂಕ್ಷನ್ನ ಉಪಯೋಗಿಸಿದ್ರೆ ಲೋಯೆಸ್ಟ್ ಮಾರ್ಕ್ಸ್ ವ್ಯಾಲ್ಯೂ ಎಷ್ಟು, ಹೈಯೆಸ್ಟ್ ಮಾರ್ಕ್ಸ್ ವ್ಯಾಲ್ಯೂ ಎಷ್ಟು ಅನ್ನೋದು ಸಿಗುತ್ತೆ. ಬಟ್ ಈ ಡೇಟಾ ಸೆಟ್ಟಲ್ಲಿ ನೋಡಿ ಮೋಡ್ ಬಂದ್ಬಿಟ್ಟು ನಾಟ್ ಅವೈಲೇಬಲ್ ಅಂತ ಇದೆ, ಹ್ಯಾಶ್ಟ್ಯಾಗ್ ನಾಟ್ ಅವೈಲೇಬಲ್ ಅಂತಿದೆ. ಯಾತಕ್ಕೆ ಆ ರೀತಿ ಬಂದಿದೆ ಅಂದರೆ ಯಾವುದೇ ಒಂದು ವ್ಯಾಲ್ಯೂನು ರಿಪೀಟ್ ಆಗಿಲ್ಲದೆ ಇರೋ ಕಾರಣ ಮೋಡು ಇಲ್ಲ ಅಂತ ಅರ್ಥ ಬರುತ್ತೆ. ಸೊ ಮೋಡ್ ಈಸ್ ದಿ
way we identify a value that is being repeated certain number of times. ಒಂದೇ ಒಂದು ವ್ಯಾಲ್ಯೂ 250 ಆರ್ 512 ವಾಟ್ ಎವರ್ ಇಟ್ ಈಸ್, ಅದು ಎಷ್ಟು ಬಾರಿ ರಿಪೀಟ್ ಆಗಿದೆ ಅನ್ನೋದನ್ನು ಮಾತ್ರ ನಾನು ಮೋಡ್ ಮುಖಾಂತರ ನೋಡ್ತೀನಿ ತಪ್ಪ. ಮೀಡಿಯನ್ ಗಿವ್ಸ್ ಮಿ ದಿ ಮಿಡ್ ವ್ಯಾಲ್ಯೂ, ಮಿಡ್ ಪಾಯಿಂಟ್ ವ್ಯಾಲ್ಯೂ. ಮೀನ್ ಬಂದು ಓವರ್ ಆಲ್ ಸ್ಟೂಡೆಂಟ್ಸಿನ ಆವ್ರೇಜ್ ವ್ಯಾಲ್ಯೂ. ಲೋಯೆಸ್ಟ್ ಮಾರ್ಕ್ಸ್ ಇರ್ಬೋದು, ಹೈಯೆಸ್ಟ್ ಒಪ್ಟೈನ್ಡ್ ಮಾರ್ಕ್ಸ್ ಇರ್ಬೋದು, ಅದಷ್ಟನ್ನು ಆ್ಯಡ್ ಮಾಡಿ ಡಿವೈಡ್ ಬೈ ದಿ ನಂಬರ್ ಆಫ್ ಸ್ಯಾಂಪಲ್ಸ್ ಮಾಡಿದ್ರೆ ನನಗೆ ಮೀನ್ ವ್ಯಾಲ್ಯೂ ಸಿಗುತ್ತೆ, ವಿಚ್ ಇಸ್ ನಥಿಂಗ್ ಬಟ್ ದಿ ಆವರೇಜ್ ವ್ಯಾಲ್ಯೂ. I hope this experiment is easy and clear as to calculating mean, median and mode. ಮುಂದಿನ ವಿಡಿಯೋನಲ್ಲಿ ಭೇಟಿಯಾಗೋಣ. ಥ್ಯಾಂಕ್ ಯು.